ತೋರಿಸ್ಬೇಕಾಗಿತ್ತು. ಇವತ್ತು ನಾವು ಸಿಟಿಗೆ ಬಂದಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿದ್ದೆ ಸ್ನೋ ಸಿಟಿಗೆ. ಐ ವಿಲ್ ಬಿ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ, ಬಿಕಾಸ್ ಇದೇ ಫಸ್ಟ್ ಟೈಮ್ ನಾನು ಸ್ನೋ ಸಿಟಿಗೆ ಬಂದಿರೋದು. ನಾವು ತುಂಬಾ ಬೇಗ ರೀಚ್ ಆಗಿದ್ವಿ, ಲೈಕ್ 9 o'clock 9:30, ಬಟ್ ಸ್ನೋ ಸಿಟಿ ಓಪನ್ ಆಗೋದೆ 10 o'clock. ಅಷ್ಟು ಕ್ರೌಡ್ ಏನಿರಲಿಲ್ಲ, ಬಟ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಕ್ರೌಡ್ ಇಲ್ಲ ಅಂದರೆ ಫ್ರೀ ಆಗಿರುತ್ತೆ. ಸೊ ನಾವು ಅಂದ್ಕೊಂಡು ಲೆಟ್ಸ್ ಟೇಕ್ ಟಿಕೆಟ್ ಆ್ಯಂಡ್ ವಿಲ್ ಗೋ ಇನ್ಸೈಡ್ ಆ್ಯಂಡ್ ಟೇಕ್ ಪಿಕ್ಚರ್ಸ್ ಅಂತ. ಈ ಟಿಕೆಟ್ ಕೌಂಟರಲ್ಲಂತೂ ತುಂಬಾ ಕನ್ಫ್ಯೂಸ್ ಮಾಡಿದ್ರು. ಲೈಕ್ ಆ ಆಫರ್ ಇದೆ, ಈ ಆಫರ್ ಇದೆ, ಅದು ಇದು ಅಂತ ಏನೇನೋ ಹೇಳಿ. ಬಟ್ ಸಪೋರ್ಟ್ ಟಿಕೆಟ್ಸ್ ಆ್ಯಂಡ್ ಇವಾಗ ಮೊಬೈಲ್ ಒಳಗೆ ತೊಗೊಂಡೋಗೋ ಕೂಡ ನಿಮಗೆ ಟಿಕೆಟ್ ತೊಗೋಬೇಕು. ಇಟ್ಸ್ ವೆರಿ ಪ್ರೈಸಿ ಆ್ಯಕ್ಚುಲಿ, ಬಟ್ ಇಟ್ಸ್ ವರ್ತ್ ಇನ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. We were hungry, so we thought we'll go to this cafe. But I think food was really nice, but hygiene agatu irಲಿಲ್ಲ. Opposite to this is a magic photo gallery. I'll tell about this later. See, hygiene onchuru irಲಿಲ್ಲ, which is really bad. Now we first enter ಆಗಿದ ತಕ್ಷಣ they will provide you jackets, boots and gloves ಕೂಡ. ಆ್ಯಂಡ್ ಈ ಸೆಷನಲ್ಲಿ ಇಟ್ಸ್ 1 hour ಸೆಷನ್. ಅದರಲ್ಲಿ 15 minutes ಇದಕ್ಕೆ ಟೈಮ್ ಹೋಗುತ್ತೆ, ಬಿಕಾಸ್ ನಿಮ್ಮ ಸೆಷನಲ್ಲಿ ಯಾರು ಟಿಕೆಟ್ಸ್ ತೊಗೊಂಡಿರ್ತಾರೋ ಲೈಕ್ 11:30 to 12:30 ಆ ಥರ ಎಲ್ಲರೂ ಕೂಡ ಬರಬೇಕು. ಆ್ಯಂಡ್ ವೇರ್ ದೀಸ್ ಆ್ಯಂಡ್ ಗೆಟ್ ರೆಡಿ. ಆ್ಯಂಡ್ ಏನಾದರೂ ಕರೆಕ್ಟಾಗಿಲ್ಲ ಅಂದರೆ ದೇ ವಿಲ್ ಕಮ್ ಆ್ಯಂಡ್ ಹೆಲ್ಪ್ ಯು ಟು ವೇರ್ ದ್ಯಾಟ್ ಪ್ರಾಪರ್ಲಿ. ಆ್ಯಂಡ್ ಜಾಕೆಟ್ಸ್ ಎಲ್ಲ ಸ್ವಲ್ಪ ಸ್ಟಿಂಗಿ ಆಗಿತ್ತು, ಬಿಕಾಸ್ ಅಲ್ಲಿ ಸ್ನೋ ಅಲ್ಲಿ ಆಟ ಇರ್ತಾರೆ ಆ್ಯಂಡ್ ಅದನ್ನು ಡ್ರೈ ವಾಶ್ ನೀಟಾಗಿ ಮಾಡಿರಲಿಲ್ಲ. ಐ ಫೆಲ್ಟ್ ರಿಯಲಿ ಬ್ಯಾಡ್ ಅಬೌಟ್ ದ್ಯಾಟ್. ಥ್ಯಾಂಕ್ ಯು. ಬೇಗ ರೆಡಿ ಆಗಿದ್ವಿ ಆ್ಯಂಡ್ ಅಗೇನ್ ವಿ ಆರ್ ವೇಟಿಂಗ್ ಫಾರ್ ಅದರ್ಸ್ ಟು ಗೆಟ್ ರೆಡಿ. ಎಲ್ಲರೂ ರೆಡಿ ಆದಮೇಲೆ ನಿಮ್ಮನ್ನ ಒಳಗೆ ಬಿಡೋದು. ದಟ್ ಈಸ್ ಇಲ್ಲಿ 15 minutes ಹೋದರೆ ದೆನ್ ಅಗೇನ್ 45 minutes ಅಲ್ಲಿ ಆ ಥರ. ವಿ ವರ್ ಟೇಕಿಂಗ್ ಸಮ್ ಪಿಕ್ಚರ್ಸ್ ಆ್ಯಂಡ್ ಮನಸ್ಸನ್ನು ಇರಿಟೇಟ್ ಮಾಡ್ಕೊಂಡು ಇದ್ದೆ. ಆ್ಯಂಡ್ ಫೈನಲಿ ಇಟ್ಸ್ ಟೈಮ್ ಟು ಗೋ ಇನ್ಸೈಡ್. ಈ ಪ್ಲೇಸ್ ಏನಂದರೆ ಜಸ್ಟ್ ಎ ಸಿ ಆನ್ ಮಾಡಿರ್ತಾರೆ, ಒಂದು 50% ಎ ಸಿ ಆನ್ ಮಾಡಿರ್ತಾರೆ, ಜಸ್ಟ್ ಟು ಅಡ್ಜಸ್ಟ್ ಟು ದಟ್ ಎನ್ವಿರಾನ್ಮೆಂಟ್ ಅಂತ ಅಷ್ಟೇ. ಸಖತ್ ಎಕ್ಸೈಟ್ ಆಗಿದೆ ನಾನಂತೂ. ಸೊ ಒನ್ ಥಿಂಗ್ ಈಸ್, ಇಫ್ ಯು ವಾಂಟ್ ಟು ಟೇಕ್ ರಿಯಲಿ ಗುಡ್ ಪಿಕ್ಚರ್ಸ್ ಇನ್ಸೈಡ್ ಯು ಹ್ಯಾವ್ ಟು ಗೋ ಫಸ್ಟ್. ನಾವು ಒಂದು 20 members ಹೋದ್ಮೇಲೆ ಹೋಗಿದ್ವಿ, ಸೊ ವಿ ಕುಡಂಟ್ ಟೇಕ್ ಪಿಕ್ಚರ್ಸ್. ಫಸ್ಟ್ ಟೈಮ್ ನೀವು ಹೋಗ್ಬಿಟ್ರೆ ಬೇಗ ಪಿಕ್ಚರ್ಸ್ ಕ್ಲಿಕ್ ಮಾಡ್ಬೋದು, ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಇರಲ್ಲ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಎಂಟರ್ ಆದಾಗ ಯು ವಿಲ್ ಲಿಟ್ರಲಿ ಫೀಲ್ ದಟ್ ಸ್ನೋ, ಬಟ್ ಇಟ್ಸ್ ಆ್ಯಕ್ಚುಲಿ ಏರ್ ಐಸ್, ಅಂದರೆ ಜಸ್ಟ್ ಡ್ರೈ ಐಸ್ ಹೆಂಗಿರುತ್ತೆ ಆ ಥರ. ಬಟ್ ಎಕ್ಸ್ಪೀರಿಯನ್ಸ್ ಸೇಮ್ ಸ್ನೋ ಥರನೇ ಇರುತ್ತೆ. ಫಸ್ಟ್ ಕಮ್ ಹಿಯರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದಿಸ್ 1 hour ಸೆಷನ್ ಅಷ್ಟೇ, ಬಿಕಾಸ್ ನಿಜವಾಗ್ಲೂ 1 hour ತಡ್ಕೊಳಕ್ಕಾಗಲ್ಲ. ಐ ಥಾಟ್ ಜಸ್ಟ್ 1 hourಗೆ ಇಷ್ಟೊಂದು ಪ್ರೈಸಾ, ವರ್ತೆ ಇಲ್ಲ ಆ ಥರ ಎಲ್ಲ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ. ಬಟ್ 15 minutes ಫಸ್ಟ್ ಆಫ್ ಆಲ್ ಅಲ್ಲೇ ವೇಸ್ಟ್ ಮಾಡಿದ್ರು ದಟ್ ಜಾಕೆಟ್ಸ್ ಎಲ್ಲ ಹಾಕೊಳ್ಳೋಕ್ಕೆ. ದೆನ್ 45 minutes ಅಷ್ಟೇ ಇರೋದು ನಿಮಗೆ ಟೈಮ್. ಆಯಿತು ಅದು ಏನು ಆಟ ಆಡೋಕ್ಕಾಗುತ್ತೆ ಅಂತ. ಬಟ್ ಬರ್ತಾ ಬರ್ತಾ ನಿಮ್ಮ ಆ ಟೆಂಪ್ರೇಚರ್ನ ರೈಸ್ ಮಾಡ್ತಾರೆ. ಫುಲ್ ಲಿಟ್ರಲಿ ಶಿವರ್ ಆಗ್ತಿರ್ತೀರ, ಅಷ್ಟು ಕೋಲ್ಡ್ ಇರುತ್ತೆ. And it's a fake ice alva. If you touch the ground, you can literally feel that generator running in the behind. And ಇಲ್ಲಿ ಸ್ಲೈಡರ್ ಇದೆ, ಇದು ಹಿಂದೆಗಡೆ ಕೂಡ you can see that big large very large ice cubes ಇಟ್ಟಿರ್ತಾರೆ, ಆ್ಯಂಡ್ ವಿಚ್ ಈಸ್ ಫೇಕ್ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಅದನ್ನು ನೋಡಿದ್ಮೇಲೆ ಐ ಥಾಟ್ ಓಕೆ ದಿಸ್ ಇಸ್ ಕಂಪ್ಲೀಟ್ಲಿ ಫೇಕ್ ಅಂತ ನಾನೇನು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈ ಸ್ಲೈಡರಲ್ಲಿ ಆ್ಯಕ್ಚುಲಿ ಆಗ್ತಿತ್ತು. ನಾನು ಹೋದಾಗ ಆ್ಯಕ್ಚುಲಿ ಬೆನ್ನು ಹೊಡ್ಕೊಂಡು ಆಗ್ತಿದ್ವಿ, ವೆರಿ ಕೇರ್ಫುಲ್. ಕುತ್ಕೊಂಡು ಬರೋದ್ರಲ್ಲ ನಾನು ಹೋಗಿದ್ದು. ವಿ ಹ್ಯಾವ್ 2 options, ಬಟ್ ಮಕ್ಳಿಗೆ ಮಾತ್ರ ಬಿಡಲ್ಲ. ಇಟ್ಸ್ ಓನ್ಲಿ ಆಫ್ಟರ್ ಏಜ್ ಆಫ್ 18 ಆ ಥರ ಅಷ್ಟೇ. ಬಟ್ ಫಾರ್ ಕಿಡ್ಸ್ ವಿ ಹ್ಯಾವ್ ಆಪ್ಷನ್ಸ್. ಸ್ಲೈಡ್ಸ್ ಇದೆ ಆ್ಯಂಡ್ ಗೊಂಬೆಗಳೆಲ್ಲ ಇಟ್ಟಿದೆ. ಯು ಕ್ಯಾನ್ ಟೇಕ್ ಪಿಕ್ಚರ್. ಕಿಡ್ಸ್ ಅದರಲ್ಲೂ ಆಟಾಡ್ಬೋದು. ಆ್ಯಂಡ್ ಸ್ಲೈಡರ್ಸ್ ಎಲ್ಲ ನೀವು ಎಷ್ಟು ಸಲ ಬೇಕಾದ್ರೂ ಆಟಾಡ್ಬೋದು. ಬಟ್ ಯು ಹ್ಯಾವ್ ಟು ಸ್ಟ್ಯಾಂಡಿಂಗ್ ಟು ಆ 45 minutesಲ್ಲಿ ಲಿಟರಲಿ ಕ್ಯಾನ್ ಪ್ಲೇ ಒನ್ಸ್ ಅಷ್ಟೇ.
ಬರ್ತಿದೆ ಇರೋ ಮಮ್ಮಿ ಕುತ್ಕೋ ಮನಸ್ಸಿ ಕುತ್ಕೋ ಇಲ್ಲಿ ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಥಿಂಗ್ ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಐ ಫಾರ್ ಇಗ್ಲೂ ಅಂತ ಮಾತ್ರ ಅಷ್ಟೇ ಹೋಗ್ತಿದ್ದೆ. ಆ್ಯಂಡ್ ದಿಸ್ ದ ಫಸ್ಟ್ ಟೈಮ್ ಇಟ್ಸ್ ಫೇಕ್ ಇಗ್ಲೂ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಹೋಗು ಆ್ಯಂಡ್ ಇದರಲ್ಲಿ ಆಟೋಮೆಟಿಕ್ ಲೈಟ್ ಇದೆ ದ್ಯಾಟ್ ಸ್ಕೇಲ್. ಆ್ಯಂಡ್ ನೀವು ಮೊಬೈಲ್ ಒಳಗೆ ತೊಗೊಂಡೋಗಿ ಕೂಡ ಯು ಹ್ಯಾವ್ ಟು ಪೇ ಅಂತ ಹೇಳಿದ್ನಲ್ಲ. ಸೊ ವಿ ಥಾಟ್ ಓಕೆ ವಿಲ್ ಟೇಕ್ ಮೊಬೈಲ್ಸ್ ಅಂತ. ಒಂದು ಮೊಬೈಲ್ಗೆ ಚಾರ್ಜ್ ಸಮ್ ಅಮೌಂಟ್. ಆ್ಯಂಡ್ ಅಲ್ಲೂ ಕೂಡ ಫೋಟೋಗ್ರಾಫರ್ಸ್ ಇರ್ತಾರೆ ಇನ್ ಕೇಸ್ ಯು ವಾಂಟ್ ಪಿಕ್ಚರ್ಸ್. ಬಟ್ ಆ ಪಿಕ್ಚರ್ಸ್ ಏನನ್ನಿಸ್ತು ಅಂದರೆ ಇಟ್ಸ್ ಲಿಟ್ರಲಿ ಫೇಕ್ ಥರನೇ ಅನಿಸುತ್ತೆ. ಸೊ ವಿ ಥಾಟ್ ವಿ ಡೋಂಟ್ ವಾಂಟ್ ವಿಲ್ ಟೇಕ್ ಅವರ್ ಓನ್ ಪಿಕ್ಚರ್ಸ್ ಅಂತ. ಆ್ಯಂಡ್ ಒಂದು ಮಿಸ್ಟೇಕ್ ನಾನು ಏನು ಮಾಡಿದೆ ಅಂದರೆ ಗ್ಲೌಸ್ ರಿಮೂವ್ ಮಾಡಿಬಿಟ್ಟು ಐ ವಾಸ್ ಟೇಕಿಂಗ್ ಪಿಕ್ಚರ್ಸ್. ಆಬ್ವಿಯಸ್ಲಿ ಗ್ಲೌಸಲ್ಲಿ ನಿಮಗೆ ಪಿಕ್ಚರ್ಸ್ ಬರೋಲ್ಲ, ಯು ಕಾಂಟ್ ಟಚ್ ದ ಸ್ಕ್ರೀನ್ ಅಲ್ವಾ. ಸೊ ಐ ರಿಮೂವ್ ದ ಗ್ಲೌಸ್ ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಐಸ್ ಮುಟ್ಬಿಟ್ಟಿದ್ದೆ ನಾನು. ಆ್ಯಂಡ್ ಮೈ ಹ್ಯಾಂಡ್ಸ್ ವಾಸ್ ಲಿಟ್ರಲಿ ಫ್ರೀಸಿಂಗ್. ಆ್ಯಂಡ್ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಇಟ್ಸ್ ಫುಲ್ ಫ್ರೀ. ಈವನ್ ಸ್ಟಾರ್ಟಿಂಗಲ್ಲಿ ಬರುವಾಗ ಎಲ್ಲ ಪಿಕ್ಚರ್ಸ್ ಕೂಡ ತೊಗೊತಾರೆ, ಬಟ್ ನಿಮಗೆ ತೋರಿಸಲ್ಲ, ಅವ್ರು ಕೊಡಲ್ಲ. ಲೇಟರ್ ಇಫ್ ಆಫ್ಟರ್ ದಿಸ್ 1 hour ಸೆಷನ್ ಯು ಹ್ಯಾವ್ ಟು ಗೋ ಔಟ್ಸೈಡ್, ಯು ಹ್ಯಾವ್ ಟು ಪೇ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದಟ್. ಸೊ ನಾವು ಒಂದು 20 minutes ಹಂಗೆ ಚೆನ್ನಾಗಿ ಆಟ ಆಡ್ತಿದ್ವಿ. ಆಫ್ಟರ್ ದಟ್ ದೇ ವಿಲ್ ಓಪನ್ ದ ಕೆಫೆ. ದೇರ್ ಇಸ್ ಒನ್ ಮೋರ್ ಕೆಫೆ ಇನ್ಸೈಡ್ ದಿಸ್ ದ ಸ್ನೋ ಸೆಂಟರ್. ಇನ್ಸೈಡ್ ಒಳಗೆ ಇನ್ನೊಂದು ಕೆಫೆ ಇದೆ. ದೇ ವಿಲ್ ಓಪನ್ ದಟ್ ಆಫ್ಟರ್ 20 minutes or 30 minutes I guess. But I think ಅದು ಆ ಕೆಫೆ ಕೂಡ it was not that hygienic. We thought we won't have food ಅಂತ, but we saw the packaged foods were prepared. I thought okay we can experience that also because ಅಷ್ಟು cold ಮಧ್ಯೆ if you have something what it will be very nice and you will feel good. And tea, coffee ಆ ಥರ ಆಪ್ಷನ್ಸ್ ಇತ್ತು. ಬಟ್ we took momos which is affordable. ಲೈಕ್ ಮೆನು ಏನು ಇಲ್ಲ, ಅಷ್ಟು ಕಾಸ್ಟ್ಲಿ ಇಲ್ಲ. ಯೂಶ್ವಲಿ ಈ ಥರ ಪ್ಲೇಸಸಲ್ಲಿ ಜಾಸ್ತಿ ಇರ್ತದೆ, ಬಟ್ ಅಷ್ಟೇನು ಕಾಸ್ಟ್ಲಿ ಏನಿಲ್ಲ. ಬಟ್ ಯು ಕ್ಯಾನ್ ಟ್ರೈ ಇಯರ್. ಆ್ಯಂಡ್ ಈ ಥರ ಫುಡ್ಡು ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ದೇ ವಿಲ್ ಗೆಟ್ ರೆಡಿ ಫಾರ್. ಆ್ಯಂಡ್ ಫುಡ್ಡಿಗೆ ಸ್ವಲ್ಪ ಟೈಮ್ ಕೊಟ್ಮೇಲೆ ದೇ ವಿಲ್ ಸ್ಟಾರ್ಟ್ ಡಿ ಜೆ. ಅದಕ್ಕೆ ಸಪ್ರೇಟ್ ಪ್ಲೇಸ್ ಇದೆ, ಬಟ್ ಫುಲ್ ಪ್ಲೇಸಲ್ಲಿ ಡಿ ಜೆ ಯು ಕ್ಯಾನ್ ಪ್ಲೇ ಆ್ಯಕ್ಚುಲಿ. ಆ್ಯಂಡ್ ಒಂದು ಬೇಜಾರು ಏನಂದರೆ ಒಂದು ಕನ್ನಡ ಸಾಂಗ್ ಹಾಕಲ್ಲ, ಫುಲ್ ಎಲ್ಲ ಹಿಂದಿ ಸಾಂಗ್ಸ್ ಹಾಕ್ತಾರೆ ವಿಚ್ ಇಸ್ ಫಾರ್ 10 minutes. ಆ್ಯಂಡ್ ಆ 10 minutes ಲಾಸ್ಟ್ 10 minutes ಒಂದು 45 minutes ಅಲ್ಲಿ ಲಾಸ್ಟ್ 10 minutes ಅಂತ ಟ್ರೈ ಮಾಡ್ತಾರೆ. ಬಟ್ ಅಷ್ಟಲ್ಲಿ ಯಾರೂ ಇರೋಲ್ಲ, ಎಲ್ಲರೂ ಆಚೆ ಹೋಗ್ಬಿಟ್ಟಿರ್ತಾರೆ. ಸೊ ಈವನ್ ವಿ ವೆಂಟ್ ಬಿಕಾಸ್ ವಿ ಕುಡಂಟ್ ಸ್ಟೇ ದೇರ್. ಆಚೆ ಬಂದಮೇಲೆ ವಿ ಟ್ರೈಡ್ ದೀಸ್ ಪ್ಲೇಸಸ್. ಏನಂದರೆ ಇಟ್ಸ್ ಪೋರ್ಟ್ರೇಟ್ ಪಿಕ್ಚರ್ಸ್ ಅಥವಾ ಡಿಜಿಟಲ್ ಆರ್ಟ್. ಸ್ಪೆಸಿಫಿಕ್ ಅಪ್ಲಿಕೇಶನ್ ಇಂದ ಇದು ವಿಡಿಯೋ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಮಕ್ಕಳು ನಿಜವಾಗ್ಲೂ ಅರ್ಥ ಆಗುತ್ತೆ. ಆ್ಯಂಡ್ ಅದು ಕೂಡ ಎಕ್ಸ್ಟ್ರಾ ಪೇ ಮಾಡಿದ್ವಿ. ಯು ಕ್ಯಾನ್ ಬಟ್ ಎಷ್ಟು ಸಲ ಬೇಕಾದ್ರೂ ಅಲ್ಲಿ ಹೋಗ್ಬೋದು. ಬಟ್ ದೇರ್ ಇಸ್ ನಥಿಂಗ್ ಟು ಸಿ. ಲೈಕ್ ತುಂಬ ಸಲ ಹೋಗಿ ನೋಡೋ ಅಂಥದ್ದೇನಿಲ್ಲ. ಯು ಕ್ಯಾನ್ ಹ್ಯಾವ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಯು ಕ್ಯಾನ್ ಟೇಕ್ ರಿಯಲಿ ಗುಡ್ ವೀಡಿಯೋಸ್, ಪಿಕ್ಚರ್ಸ್, ಫನ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಆಚೆ ಬಂದು ವಿ ಹ್ಯಾಡ್ ಒನ್ ಐಸ್ ಕ್ರೀಮ್ ಅಷ್ಟೇ. ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ಇನ್ ಕೇಸ್ ನೀವೇನಾದರೂ ಸ್ನೋ ಸಿಟಿ ವಿಸಿಟ್ ಮಾಡಿದರೆ ಅವರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಷ್ಟೇ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.